ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಮಗೆ ಚಿಕನ್ ತಿನ್ಬೇಕು ಅನ್ಸಿತ್ತು, ಅದಕ್ಕೆ ನಾವು ಚಿಕನ್ ಟಿಕ್ಕಾ ತಿನ್ನೋಕೆ ಹೋಗ್ತಿದ್ವಿ. ನಿರಂಜನ ಹಾಯ್ ಹೇಳಿ. ಬನ್ನಿ ಗೈಸ್ ಹೋಗೋದ, ಚಿಕನ್ ಟಿಕ್ಕಾ ತಿಂದೇ ಬಿಡೋದ. ಟಿಕ್ಕಾ ಸಾರಿ ಗೈಸ್, ಟಿಕ್ಕಾದು ಗೈಸ್. ಗಡಿ ಬಿಡಿದೀವಿ, ಹಾಕೋರು ಹಾಕಿಲ್ವ ಅಂದ್ರೆ ಡೌಟು ಅಂಗಡಿಲಿ. ಸಪೋರ್ಟ್ ಮಾಡಿ ಗೈಸ್, ಹಾಕಿಲ್ಲ ಅಂದ್ರೆ ನೀವೆಲ್ಲರೂ ದಾರಿ ಹೇಳಿನು. ಗೈಸ್ ಹಂಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್. ಮತ್ತೆ ಬಿಡಿ ಗೈಸ್, ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ನಮ್ಮ ಅಕ್ಕ ಬೇರೆ ತಿನ್ನಬೇಕು ಅಂತವಳೆ, ಏನು ಮಾಡೋದ, ಹುಡುಕ್ತಾ ಇದೀವಿ ಗೈಸ್. ಇಲ್ಲಿಲ್ಲೇ ಅಣ್ಣ, ನಂಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಕಾರಲ್ಲ ಅದು. ಲಾಲಿಪಾಪು ಒಂದು ಪ್ಲೇಟು ಮತ್ತು BBQ ಸ್ಲೈಸು ಫಿಶು ಒಂದು ಪೀಸ್ ಹೇಳಿದ್ವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಏನು ಐಟಮ್ ಸಿಗುತ್ತೆ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ವೆಜ್ಜಲ್ಲಿ ಪನ್ನೀರ್, ಮಶ್ರೂಮ್, ಪೈನಾಪಲ್ ಸಿಗುತ್ತೆ. ಹಾಂ. ಚಿಕನಲ್ಲಿ ಲೆಗ್ಗು, ವಿಂಗ್ಸು, ಲಾಲಿಪಾಪು, ಓಕೆ. ಆರ್ಡರ್ ಸ್ಪೆಷಲ್ ಪೆರಿ ಪೆರಿಯಲ್ಲಿ ಹಾಂ ಫುಡ್ ಐಟಮ್ ಸಿಗುತ್ತೆ. ನಿಮ್ಮಲ್ಲಿ ಏನು ಸ್ಪೆಷಲ್ ಜಾಸ್ತಿ? ಸ್ಪೆಷಲ್ ಇವತ್ತು ಹಾಂ. ವೀಕೆಂಡ್ ಸ್ಪೆಷಲಲ್ಲಿ ಕೇರಳ ಗ್ರೀನ್ ಪೇಪರು ಮತ್ತು ಅರೇಬಿಯನ್ನು ತಂದೂರ್ ಅಂತ ವೀಕೆಂಡ್ ಸ್ಪೆಷಲ್ ಟಿಕ್ಕಾ ಸಿಗುತ್ತೆ. ಓಕೆನಾ? ಫಿಶಲ್ಲಿ ಬಂದರೆ ಬೋನ್ಲೆಸ್ ಭಾಷಾ ಸಿಗುತ್ತೆ, ಸ್ಲೈಸ್ ಕಟ್ಲಾ ಸಿಗುತ್ತೆ. ಓಕೆ. ಸೀ ಫಿಶ್ಗೆ ಹೋದರೆ ಪ್ರಾನ್ಸ್ ಸಿಗುತ್ತೆ ನಮ್ಮ ಹತ್ರ. ಹಾಂ. ಇನ್ನು ಚಿಕನ್ ಕಾಂಬೋ ಎವ್ರಿಡೇ ಆಫರ್ ಇರುತ್ತೆ ನಿಮಗೆ. ಎವ್ರಿಡೇ ಇರುತ್ತೆ ಅದು? ಹೌದು. ಮೀಡಿಯಂ ಕಾಂಬೋ, ಲಾರ್ಜು, ಬಿಗ್ ಬಾರ್ಬಿಕ್ಯೂ ಬಕೆಟ್ ಅಂತ 3 ಥರ ಇದೆ. ಓಕೆ. ಇದರಲ್ಲಿ 60, 100, 200 ರೂಪಾಯಿ ಸೇವ್ ಆಗುತ್ತೆ. ಎವ್ರಿಡೇ ಇರುತ್ತೆ ಆಪ್ಷನ್ ಇದು ಚಿಕನ್. ಕಸ್ಟಮರ್ಗೆ ಸೇವ್ ಆಗುತ್ತೆ ಅಮೌಂಟ್? ಹೌದು. ಓಕೆ. ಹಾಂ. ಖಂಡಿತ. ಎಷ್ಟು ವರ್ಷ ಆಯ್ತು ಸರ್ ನೀವು ಅಂಗಡಿ ಓಪನ್ ಮಾಡಿ? ಸರ್ ಆಲ್ಮೋಸ್ಟ್ ಜುಲೈ ಬಂದರೆ 2 ಇಯರ್ಸ್ ಆಗುತ್ತೆ ಸರ್. ಈ ಜುಲೈ ಬಂತು ಅಂದರೆ 2 ಇಯರ್ಸ್ ಆಗುತ್ತೆ ನಿಮ್ಮದು ಇಲ್ಲೇ. ಏನು ಟೈಮಿಂಗ್ಸ್ ಸರ್ ಓಪನ್ ಮಾಡೋದು? 5:30 ಆನ್ ಆಗುತ್ತೆ. ಸಂಜೆ ಈವ್ನಿಂಗ್ 5:30ಗೆ? 5:30 ಹೌದು. ಹ್ಞೂ. ಸರ್ ನಿಮ್ಮದಿದು? ಸರ್ ಇದು ಮೈಸೂರು JC ರೋಡ್, JC ಕಾಲೇಜ್ ರೋಡು. ಹಾಂ. ಅರೋಮಾ ಸಿಗ್ನಲ್ ಆಗ್ತಿದ್ದಂಗೆ ಟುವರ್ಡ್ಸ್ 200-300 ಮೀಟರ್ ಸೈಡಲ್ಲಿ ಸಿಗುತ್ತೆ. ಓಕೆ. ಹಲೋ, ನಿಮ್ಮದು ಬ್ರಾಂಚಸ್ ಏನಾರು ಇದೆ ಸರ್? ಸರ್ ಇದು ಮೈನ್ ಬ್ರಾಂಚ್ ಆ್ಯಕ್ಚುಲಿ. ಇದು ಹಾಂ. JC ರೋಡ್ದು. ಓಕೆ. ವಿಜಯನಗರ ಆಗಿದೆ ಸಬ್ ಬ್ರಾಂಚ್. ಓಕೆ. ಬೇರೆ ಎಲ್ಲೆಲ್ಲಿದೆ ಎಲ್ಲ ಫ್ರಾಂಚೈಸೀಸ್. ಹಾಂ. ಆಲ್ ಓವರ್ ಇಂಡಿಯಾ ಒಂದು 150 ಪ್ಲೇಸ್ ಆಗಿದೆ. 150 ಆಗಿದೆಯಾ? ಓಕೆ. ಎವ್ರಿ ಡೇ ಇರುತ್ತಲ್ಲ ಸರ್? ಹೌದು ಸರ್. ರಜೆ ಏನು ಮಾಡೋದಿಲ್ಲ, ಹಾಲಿಡೇ ಏನು ಇರೋದಿಲ್ಲ? ವೀಕ್ಲಿ ಆಫ್ ಇರುತ್ತೆ. ಹಾಂ. ಮಂಡೇ ಮತ್ತು
ಸಕ್ಕತ್ತಾಗಿತ್ತು. ಅದಕ್ಕೆ ಎಲ್ಲರ ಹತ್ರ ಕಮೆಂಟ್ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಮಿರಾಜ್ ಅಣ್ಣ ಹೆಂಗಿತ್ತು ಟೇಸ್ಟು? ಟೇಸ್ಟ್ ಚೆನ್ನಾಗಿತ್ತು. ಹೆಂಗಿತ್ತಕ್ಕ ಟೇಸ್ಟು? ಹೊರಗಿತ್ತು ಅಣ್ಣ ನಾವು 3 ಪ್ಲೇಟ್ ತಗೊಂಡಿದ್ವಿ. ಒಂದು ಚಿಕನ್ ಟಿಕ್ಕಾ, ಆಮೇಲೆ ಏನಪ್ಪ ಲೆಗ್ ಪೀಸ್ ಲಾಲಿಪಾಪ್, ಆಮೇಲೆ ಇನ್ನೊಂದು ಫಿಶ್ ಫ್ರೈ ತಗೊಂಡಿದ್ವಿ, ಕಬಾಬ್ ಫಿಶ್. ಅದು 3 ಚೆನ್ನಾಗಿತ್ತು. ಇನ್ನು ತಿನ್ಬೇಕು ಅನಿಸ್ತು. ಸ್ವಲ್ಪ ಎಲ್ಲ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಅಣ್ಣ ನಿಮ್ಮ ಅಭಿಪ್ರಾಯ ಅಣ್ಣ? ಚೆನ್ನಾಗಿತ್ತು ಕಣಪ್ಪ. ಮುಂದೆ ನೋಡ್ಕೊಂಡು ಸ್ವಲ್ಪ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಂಗೆ ಹೇಳು. ಎಲ್ಲಿ ಹೋಗ್ತಾ ಇದ್ದೀವಿ? ಈಗ ಎಲ್ಲಿಲ್ಲ ನಾನು ಯೋಗಿ ಕಟ್ಟಂಬರ ಕೊಡ್ತಿದ್ದೆ ಕುವೆಂಪು ನಗರ ಕಾಂಪ್ಲೆಕ್ಸ್. ಆಚೆ ಹೋಗೋದನ್ನ ಯಾವಾಗ ನಾವಿದು ನಾವು ಎಲ್ಲ ದೊಡ್ಡ ಬಗ್ಗೆ ಮಾತಾಡು. ಕುವೆಂಪು ನಗರ ಅಲ್ಲ, ಸೆಟ್ಲ್ ಕೋಟೆ ಐತೆ, ಹೋಗಿ ನೋಡ್ಕೊ ಬಾ. ಕುವೆಂಪು ನಗರ ಅಲ್ಲ, ಕುವೆಂಪು ನಗರನೇ ಅಲ್ಲ. ಪಾರ್ಕ್ ಒಳಗೆ ಹೋಗಿ ಬೇರೆ ಯಾವುದು? ಕುವೆಂಪು ನಗರ ಸರ್. ಹಾಗೆ ಈ ಕಡೆ ರೋಡ್ ಕೆಳಗಡೆ ರೋಡ್ ಬಾ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ಏನು ಮಾಡ್ತಿದ್ದು ಹಂಗೆ ವಿಡಿಯೋ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಏನಾದ್ರು ಒಂದು ಕಂಟೆಂಟ್ ಸಿಗುತ್ತೆ ಅಂತ ಹಾಂ, ಇಲ್ಲ ಅವ್ನು ನಿಂತಂದ್ರೆ ಇಲ್ಲಿ ನಮ್ಮ ಪಪ್ಪ ಏನು ಅಲ್ಲೇ ಅಣ್ಣಂಗೆ ಕೈ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸೋದು. ಅಣ್ಣಂಗೆ ಏನು ಇಷ್ಟ ಅಂದ್ರೆ ನೀನು ಕಂಡ್ರೆ ಬಿಡಿ ನಾನು ತೋರಿಸ್ತೀನಿ. ಇವತ್ತು ನಾವು ಹಣ ಬಂದ ಅಂತ ಗೈಸ್ ಯೋಗಿ ಅಣ್ಣ ಏನಪ್ಪ ಯೋಗಿ ಸಮಾಚಾರ? ಗೈಸ್ ನಾವು ಯೋಗಿ ಅಣ್ಣನ ಕರ್ಕೊಂಡ್ಬರಕ್ಕೆ ಬಂದಿದ್ವಿ. ಅಲ್ಲ ಓಪನ್ ಮಾಡ್ಕೊಳ ಪಳಿ ಕಚ್ಕೊಳಪ್ಪ ಅವನ್ನ. ಇದೇನೋ ಲಗೇಜ್ ಹಿಂಗಿಡಕ್ಕೆ ಬಂದಿದ್ದೇವೆ. ಸೆಟ್ಲ್ ಆಗ್ಬಿಡ. ಯಾವ ಏರಿಯಾ ಇದು? ಈ ಕಾಂಪ್ಲೆಕ್ಸ್ ಕುವೆಂಪು ನಗರ ಕಾಂಪ್ಲೆಕ್ಸ್ ಇದು. ಏನಾಗಿ ಸಮಾಚಾರ? ಊಟ ಮಾಡ್ದ? ಏನು ಮಟನ್ ಮಾಡ್ಸಿದ್ದೀನಿ ನೀವು ಸ್ಪೆಷಲ್ ಮನೇಲಿ? ಹಾಂ ಮಗ ಬಂದ ಸ್ಪೆಷಲ್ ಮಟನ್ ಮಾಡಿಸ್ಬಿಟ್ರಲ್ಲಪ್ಪ ಇವತ್ತು. ನೀ ಎಷ್ಟು ದಿನ ಬರಲ್ಲ ಅಂತ ಹೇಳಿದಿ ಮನೆಗೆ? ಏನಪ್ಪ ಇದಾದ ಈ ಕಾಲ? ಇದಾದ ಈ ಕಾಲ? ರಜಾ ಕೊಡೋದು ಬರಲ್ಲ, ಅಣ್ಣ ರಜಾ ಕೊಡಲ್ಲ ಅಂತ ಹೇಳಿದ್ಯಾ? ಆಯ್ತು ಕ್ಯಾಮ್ರಾ ನೋಡು ಸಿಯಾಲಿ ನಾಚ್ಕೋಬೇಡ. ಮತ್ತೆ ಎಲೆಕ್ಷನ್ ಎಲೆಕ್ಷನ್ ರಜಾ ಬಂದ 18 ವರ್ಷ ಆಗಿಲ್ವಾ ನಿಂಗೆ? ಹಂಗಲ್ಲ, ಅವ್ನು ವೋಟ್ ಕಾರ್ಡ್ ಐತೆ ಅಂದ್ರೆ ಈಗ ಇದಲ್ವೇನಪ್ಪ, ಅವ್ನು ಹೇಳಿ ರಜೆ ಸಿಗುತ್ತೆ ಅಂತ. ನಿರಂಜು ಈಗ ಏನ್ ಗೊತ್ತಾ, ನಮ್ ಲೈನ್ ಅಲ್ಲಿ ನಾವು ವರ್ಕ್ ಮಾಡೋ ಲೈನ್ ಅಲ್ಲಿ ನಿಮ್ಗೆ ಎಷ್ಟು ವಯಸ್ಸು? 22. ನನ್ನ ಏಜ್ ಅಂದೆ ಯಾರು? ನೀನು ನಿರಂಜನ ಅಣ್ಣ. ಇಲ್ಲ ನಿನ್ನೆ ನನ್ಗಿಂತ 3 ವರ್ಷ ಎಷ್ಟು ಚಿಕ್ಕ ನಾನು. ನಿಂಗೆ ಎಷ್ಟು? 24. ರಜೆಗಳು ಸಿಗಲ್ವಲ್ಲಪ್ಪ ಜಾಸ್ತಿ, ಸಿಗದೆ ಈಗ ಯಾವ್ದಾರು ಗೌರವ ಇದು ಎಲೆಕ್ಷನ್ ಅದ್ ಬಿಡ್ತು ಅಂದ್ರೆ ಇನ್ನೇ ಅದಕ್ಕೆ ಹೇಳಿದ್ದು ಎಲೆಕ್ಷನ್ ಅಂತ. ಅದಕ್ಕೆ ಅವನ ಪಾಪ ಎಲೆಕ್ಷನ್ಗೆ ಬರೋದು ಅಂತ ಹೇಳಿರೋದು. ತಲೆ ಎಲ್ಲಿ ಓಡಿಸ್ಲಿ ಹೋಗಿ ಈ ಕಾಲಕ್ಕೆ ಬರಲ್ಲ ಅಂತ ಬೇರೆ ಹೇಳ್ಬಿಟ್ಟು ಗೊತ್ತು ಅವನಿಗೆ ಎಲೆಕ್ಷನ್ ನಡೆಯಲ್ಲ ಈ ಕಾಲದಲ್ಲಿ.